ಕ್ಲಾರಿಟಿ ಇಲ್ಲ ಅಂದರೆ ನಾವು ಲೈಫಲ್ಲಿ ಇಂಪ್ರೂವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ತಲೆನೋವು ನಿಮಗೂ ಬೇಡ. ಆ್ಯಕ್ಚುಲಿ ನಾವು 1,00,000-2,00,000 ದುಡಿದ್ರೂ ಕೂಡ ನಾವು ಸೇವಿಂಗ್ಸ್ ಮಾಡ್ಕೊಂಡಿಲ್ಲ, ಕುತ್ಕೊಂಡು ತಿಂತಾ ಇದ್ದೀವಿ ಅಂದರೆ ಗೊತ್ತಾ, ಫೈನಾನ್ಷಿಯಲ್ ಸೇವಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಲೇಡೀಸ್ ಕೈಯಲ್ಲಿ ತುಂಬಾ ಅವಶ್ಯಕತೆ ಇದ್ದಷ್ಟು ಮಾತ್ರನೇ ಮಾಡಬೇಕು. ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಶ್ವೇತಾ. ನಾನು ತುಂಬಾ ಚೆನ್ನಾಗಿದ್ದೀನಿ. ಬ್ಯುಸಿ ಲೈಫ್ ಶೆಡ್ಯೂಲಿಂದ ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ತುಂಬ ಜನ ಕಮೆಂಟ್ ಮಾಡಿದ್ರಿ. ನಿಮ್ಮ ಲವ್ ಮತ್ತು ಸಪೋರ್ಟ್ಗೋಸ್ಕರ ತುಂಬಾ ಥ್ಯಾಂಕ್ ಯು. ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲದು. ಸೊ ಅದಕ್ಕೇ 2 ದಿನದ್ದು ಸೇರಿಸಿ ಒಂದು ಒಳ್ಳೆ ವೀಡಿಯೋನ ತೊಗೊಂಬಂದಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ, ಮನೇಲಿ ಫೈನಾನ್ಷಿಯಲ್ ಸೇವಿಂಗ್ಸ್ ಹೆಂಗೆ ಮಾಡ್ಕೊಳ್ಳೋದು, ಟಿಪ್ಸ್ ಕೊಡಿ. ನಾವು ಆ ರೀತಿಯೇ ಸೇವಿಂಗ್ಸ್ ಎಲ್ಲ ಮಾಡ್ಕೋತೀವಿ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಫೈನಾನ್ಷಿಯಲ್ ಸೇವಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಲೇಡೀಸ್ ಕೈಯಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಅದರ ರೋಲ್, ಹೇಗೆ ಸೇವಿಂಗ್ಸ್ ಮಾಡ್ಕೊಳ್ಳೋದು ಅಂತ. ಎಷ್ಟೇ 1,00,000-2,00,000 ದುಡಿದ್ರೂ ಕೂಡ ನಾವು ಸೇವಿಂಗ್ಸ್ ಮಾಡ್ಕೊಂಡಿಲ್ಲ, ಕುತ್ಕೊಂಡು ತಿಂತಾ ಇದ್ದೀವಿ ಅಂದರೆ ಅದ್ರ ಖರ್ಚು ಆಗ್ತಾನೇ ಇರುತ್ತೆ. ಸೊ ಅದರ ಪ್ರಕಾರ ಯಾವ ರೀತಿ ನಾನು ಕ್ಯಾಲ್ಕುಲೇಷನ್ ಪರ್ಟಿಕ್ಯುಲರಿ ಹೆಂಗೆ ಮಾಡ್ಕೋಬೋದು ಸೇವಿಂಗ್ಸು ಅಂತ ತುಂಬ ಯೂಸ್ಫುಲ್ ವಿಡಿಯೋ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕಂಟೆಂಟ್ನ ಪೂರ್ತಿಯಾಗಿ ನೋಡಿ. ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡ್ತೀರಾ ತುಂಬ ಯೂಸ್ಫುಲ್ಲು ಅಂತ. ಕಮೆಂಟ್ ಮಾಡದೇ ಇದ್ರೂ ಪರವಾಗಿಲ್ಲ, ನಿಮಗೆ ಯೂಸ್ಫುಲ್ ಆಗಿ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅಂದರೆ ಈ ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ ಅಂತಲೇ ಹೇಳ್ಬೋದು. ಓಕೆನಾ? ಸೊ ನಾನು ಏನೇನು ಪ್ಲ್ಯಾನ್ ಮಾಡ್ಕೋತೀನಿ, ಹೆಂಗೆ ನಾನು ಸೇವಿಂಗ್ಸ್ ಮಾಡ್ಕೋತೀನಿ ಅದನ್ನೆಲ್ಲ ನೀಟಾಗಿ ಇಲ್ಲಿ ಬರೆದು ತೋರಿಸಿದ್ದೀನಿ ನಿಮಗೆ, ಆಯಿತಾ. ಫಸ್ಟು ಫೈನಾನ್ಷಿಯಲ್ ಸೇವಿಂಗ್ಸ್ ಮಾಡ್ಕೋಬೇಕು ಅಂದರೆ ಒಂದು ಬಡ್ಜೆಟ್ ಅನ್ನೋದು ಬಡ್ಜೆಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಏನಂದರೆ ಬಡ್ಜೆಟಲ್ಲಿ ಏನಿರುತ್ತೆ ಅಂದರೆ ಎಷ್ಟು ನಮ್ಮ ಸಂಬಳ, ಎಷ್ಟು ಸೇವ್ ಮಾಡ್ಕೋಬೇಕು, ಎಷ್ಟನ್ನು ಖರ್ಚು ಮಾಡ್ಕೋಬೇಕು, ಪ್ರತಿಯೊಂದೂ ಒಂದು ಕ್ಯಾಲ್ಕುಲೇಷನ್ ಮೂಲಕ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಲೈಫ್ನ ಅಚ್ಚುಕಟ್ಟಾಗಿ ಲೈಫ್ನ ಲೀಡ್ ಮಾಡ್ಬೋದು. ನಾವು ಯಾವಾಗ ನಾವು ಅರ್ನ್ ಮಾಡೋಕ್ಕಿಂತ ಜಾಸ್ತಿ ಖರ್ಚು ಮಾಡ್ತೀವಿ, ಸೇವಿಂಗ್ಸ್ ಮಾಡಲ್ಲ, ಎಮರ್ಜೆನ್ಸಿಗೆ ಕೂಡಿಡಲ್ಲ, ಈ ಥರ ಎಲ್ಲ ಯಾವಾಗ ಮಾಡ್ತೀವಿ ಲೈಫ್ನ ಲೀಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಯಾವಾಗಲೂ ಮಂತ್ಲಿ ಬಡ್ಜೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸ್ಯಾಲ್ರಿ ಎಷ್ಟು, ಇಬ್ಬರು ವರ್ಕಿಂಗ್ ಇದ್ದರೆ ಇಬ್ಬರು ಸ್ಯಾಲ್ರಿ ಎಷ್ಟು ಖರ್ಚಾಗ್ತಿದೆ, ಎಷ್ಟು ಸೇವ್ ಮಾಡ್ಕೋಬೇಕು, ಮನೆ ಕಟ್ಟಬೇಕು, ಅಥವಾ ಎಷ್ಟೊಂದು ಕಮಿಟ್ಮೆಂಟ್ಸ್ ಅಂತ ಇರುತ್ತೆ. ಗಾಡಿ ತೊಗೊಂಡಿರ್ತೀವಿ, ಅದರದ್ದು EMI ಇರುತ್ತೆ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಅದಕ್ಕೆ ಕಟ್ಟಬೇಕು, ಮನೆ ಬಾಡಿಗೆಗೆ ಎಷ್ಟು ಕಟ್ಟಬೇಕು, ಮಕ್ಕಳ ಎಜುಕೇಷನ್ಗೆ ಎಷ್ಟಾಗುತ್ತೆ. ಸೊ ಪ್ರತಿಯೊಂದೂ ಒಂದು ರಿಟರ್ನ್ ಫಾರ್ಮ್ಯಾಟಲ್ಲಿ ಅಂದರೆ ಒಂದು ಬರೆದಿಡಬೇಕು ಒಂದು ಕಡೆ, ಐದರ್ ಮೊಬೈಲಲ್ಲಿ ಅಥವಾ ಈ ಥರ ಬುಕ್ಕಲ್ಲಿ ಎಲ್ಲನ ಬರೆದಿಟ್ರೆ ಮಂತ್ಲಿ ನಮಗೂ ಒಂದು ಕ್ಲಾರಿಟಿ ಇರುತ್ತೆ, ಎಷ್ಟು ಖರ್ಚಾಗ್ತಿದೆ, ಎಷ್ಟು ಸೇವ್ ಮಾಡಬೇಕು ಅಂತ. ಒಂದು ಬಡ್ಜೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಮನೆಯಲ್ಲಿ ನೆಮ್ಮದಿ ಇರಬೇಕು. ತುಂಬ ಸೇವಿಂಗ್ಸ್ ಮಾಡ್ಕೋಬೇಕು ಅಂದರೆ ಡೆಪ್ಟ್ ಅಂದರೆ ಸಾಲಗಳನ್ನ ಮಾಡೋದು ಕಡಿಮೆ ಮಾಡ್ಕೋಬೇಕು. ನಾವೆಷ್ಟು ಸಾಲಗಳನ್ನ ಮಾಡ್ತೀವಿ, ಕೊಡೋರು ಇರ್ತಾರೆ, ನಾವು ಎಷ್ಟು ತೊಗೋತಾ ಇರ್ತೀವಿ, ನಮ್ಮ ಮೇಲೆ ಬರ್ಡನ್ ಜಾಸ್ತಿ, ತೀರ್ಸೋಕ್ಕಾಗಲ್ಲ, ತುಂಬ ಹೆಕ್ಟಿಕ್ ಆಗುತ್ತೆ, ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ಸಾಲಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಈಗ ಮನೆಗಿನೇ ಕಟ್ತಾ ಇದ್ದೀರಾ, ಕಾರ್ಗೀರ್ ತೊಗೋತಿದ್ದೀರಾ ಅಂದರೆ ಲೋನ್ಸ್ ನಾರ್ಮಲ್ಲು, ಅದನ್ನು ಏನೂ ಮಾಡೋಕ್ಕಾಗಲ್ಲ, ಅದನ್ನು EMI ಮೂಲಕ ಕಟ್ಕೊಳ್ತಾ ಹೋಗ್ತೀವಿ, ಅದು ನಾರ್ಮಲ್. ಅದು ಏನಾಗುತ್ತೆ ಗೊತ್ತಾ, ಈ ಥರ ಮನೆ ಕಟ್ಟೋದು, ಆಮೇಲೆ ಕಾರ್ ತೊಗೊಳ್ಳೋದು, ಏನೋ ಒಂದು ಗಾಡಿ ತೊಗೊಳ್ಳೋದು, ಇದೆಲ್ಲ ಇನ್ವೆಸ್ಟ್ಮೆಂಟ್ ಅಷ್ಟೇ. ಅಂದರೆ ನಾವು ಒಂದೇನೋ ಪ್ರಾಪರ್ಟಿ ಮಾಡ್ತಾಯಿದ್ದೀವಿ ಅಂತ. ಸೊ ಅದಕ್ಕೆ ಲೋನ್ ಏನೋ ತೊಗೊಳ್ಳೋದು, ಅದನ್ನು ಗ್ರ್ಯಾಜುವಲಿ ತೀರಿಸ್ಕೊಂಡು ಹೋಗೋದು, ಅದು ಲೈಫಲ್ಲಿ ಒಂದು ಇಂಪ್ರೂವ್ಮೆಂಟ್ಗೋಸ್ಕರ ಬೇಕಾಗುತ್ತೆ. ಸೊ ಅದು ಫೈನ್. ಆಮೇಲೆ ಏನು ಗೊತ್ತಾ, ಅದನ್ನು ನಾವು ಅಷ್ಟೇ, ಈಗ ನಾವು ಒಂದು 5 ಲಕ್ಷ 10 ಲಕ್ಷ ಕಾರು ಅಫೋರ್ಡ್ ಮಾಡ್ತೀವಿ, ಅಷ್ಟು ಮಾತ್ರನೇ ಸಾಲ ತೀರಿಸ್ಬೋದು ಅಂತ ಇದ್ದರೆ ಅಷ್ಟಕ್ಕೆ ಮಾತ್ರನೇ ಹೋಗಬೇಕು. ಒಂದು 20 ಲಕ್ಷ ಕಾರ್ ತೊಗೊಳ್ಳೋದು, ಅದನ್ನು ಲೈಫ್ ಲಾಂಗ್ ನಾವು ಸಾಲ ತೀರಿಸ್ತಾನೆ ಇರೋದು, ಅಥವಾ ಮನೆ ಕಟ್ತಾ ಇದ್ದೀವಿ, ಒಂದು 80 ಲಕ್ಷ ಆಗುತ್ತೆ, 80 ಲಕ್ಷದ ಮಾತ್ರನೇ ನಾವು ಪ್ಲ್ಯಾನ್ ಮಾಡ್ಕೋಬೇಕು. 1.25 ಕೋಟಿ 2 ಕೋಟಿ ಕಟ್ಬಿಟ್ಟು ಲೈಫ್ ಲಾಂಗ್ ಬರೀ ಸಾಲ ತೀರಿಸ್ಕೊಂಡೇ ಹೋಗೋದಲ್ಲ. ಸೊ ಸಾಲ ಮಾಡಬೇಕಾದ್ರೂ ಕೂಡ ಎಷ್ಟು ಮಾಡಬೇಕು, ಅವಶ್ಯಕತೆ ಇದ್ದಷ್ಟು ಮಾತ್ರನೇ ಮಾಡಬೇಕು. ನಮ್ಮ ಕೈಯಲ್ಲಿ ಎಷ್ಟು ತೀರ್ಸೋಕ್ಕಾಗುತ್ತೆ ಅಷ್ಟು ಮಾತ್ರನೇ ಲೋನ್ನ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಬಂದು, ಯಾವಾಗಲೂ ನಾನು ಹೇಳೋ ಹಂಗೆ ನಮ್ಮ ಮನೇಲಿ ನಾನಾದರೂ ನಮ್ಮ ಹಸ್ಬೆಂಡ್ ಆದರೂ ನಾವು ಏನೇ ಖರ್ಚು ಮಾಡಿದ್ರು ಅದನ್ನು ರೆಕಾರ್ಡ್ ಅಂದರೆ ಒಂದು ಕಡೆ ಬರೆದಿಡ್ತೀವಿ. ಅದು ಎಷ್ಟು ನಮಗೆ ಯೂಸ್ಫುಲ್ ಆಗ್ತಾಯಿದೆ ಅಂದರೆ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟೆಷ್ಟು ಎಲ್ಲೆಲ್ಲಿ ಖರ್ಚು ಮಾಡ್ತಾಯಿದ್ದೀವಿ ಅಂತ. ಸೊ ನಾವು ಏನೇ ಸ್ಪೆಂಡ್ ಮಾಡಿದ್ರು ಅದನ್ನು ಟ್ರ್ಯಾಕ್ ಮಾಡಬೇಕು. ಎಲ್ಲಿ ಹೋಗ್ತಾ ಇದೆ, ಮನೆ ಮೇಂಟೈನ್ ಮಾಡೋಕ್ಕೆ ಎಷ್ಟು ಹೋಗ್ತಾ ಇದೆ, ಬಟ್ಟೆಗೆ ಎಷ್ಟು ಹೋಗ್ತಾ ಇದೆ, ಮಕ್ಕಳ ಎಜುಕೇಷನ್ಗೆ ಎಷ್ಟು ಹೋಗ್ತಾ ಇದೆ, ಪೆಟ್ರೋಲ್ಗೆ ಎಷ್ಟು ಹೋಗ್ತಾ ಇದೆ. ಈ ಥರ ಒಂದು ಕ್ಲಾರಿಟಿ ಇದ್ದರೆ ನಮಗೆ ಒಂದು ಐಡಿಯಾ ಇರುತ್ತೆ ಎಲ್ಲೆಲ್ಲಿ ನಾವು ಸೇವಿಂಗ್ ಮಾಡ್ಕೋಬೇಕು ಅಂತ. ಸೊ ಯಾವಾಗಲೂ ಅಷ್ಟೇ ನಾವು ಏನೇ ಸ್ಪೆಂಡ್ ಮಾಡಿದ್ರು ಅದ್ರ ಟ್ರ್ಯಾಕಿಂಗ್ ಮಾಡ್ತಾಯಿದ್ರೆ ಅಂದರೆ ನಾವೇನೋ
ನಾವು ಜಿಪುಣತನದಿಂದ ಲೈಫ್ನ ಲೀಡ್ ಮಾಡಬೇಕು, ಏನೋ ಒಂದು ಹೆದರ್ಕೊಂಡೇ ಲೈಫ್ ಲೀಡ್ ಮಾಡಬೇಕು ಅಂತ ಅಲ್ಲ. ಇದನ್ನೆಲ್ಲ ಮಾಡೋದು ಏನಕ್ಕೆ ಅಂದರೆ ನಾವು ಒಂದು ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡೋಕ್ಕೆ, ಒಂದು ಫೈನಾನ್ಷಿಯಲ್ ಕ್ಲಾರಿಟಿ ಇರೋಕ್ಕೆ ನಮ್ಮ ಲೈಫಲ್ಲಿ. ಇದೆಲ್ಲ ಮಾಡಿದ್ರೆ ಅಯ್ಯೋ ಏನು ಇಷ್ಟೆಲ್ಲ ಮಾಡಬೇಕಾ, ಇದೆಲ್ಲ ಏನೂ ಇಲ್ಲ. ನೀವು ಒನ್ಸ್ ನಿಮ್ಮ ಲೈಫಲ್ಲಿ ಇದನ್ನು ಅಳವಡಿಸ್ಕೊಂಡ್ರೆ ನಿಮ್ಗೆ ಗೊತ್ತಿಲ್ದಂಗೆ ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಈಗ ನಾನು 5,000 ಅಷ್ಟೇ ನನ್ನ ಮನೆಗೆ ಖರ್ಚು ಮಾಡಬೇಕು ಅಂದರೆ ಅದ್ರ ಮೀರಿ ನಾನು ಹೋಗ್ತಾ, ಈಗ ನೋಡಿ ನಾನು ಏನು ಈಗ ಒಂದು ಖರ್ಚು ಮಾಡ್ತಾನೆ ಇರ್ತೀನಿ, ತಿಂಗಳಿಗೆ ನಾನು 5,000 ಮನೆಗೆ ಖರ್ಚು ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀನಿ ಅಂತ ತಿಳ್ಕೊಳ್ಳಿ. ಅದೇನು ನಾನು ಟ್ರ್ಯಾಕೇ ಮಾಡ್ತಿಲ್ಲ ಎಷ್ಟು ಖರ್ಚು ಮಾಡ್ತಿದ್ದೀನಿ ಅಂದರೆ 7,000 8,000ನೂ ನಾನು ಖರ್ಚು ಮಾಡ್ಬೋದು. ನನ್ನ ಕೈಯಲ್ಲಿ ಇರುತ್ತೆ, ನಾನು ಸೇವಿಂಗ್ಸ್ ಮಾಡ್ದೇನೆ ನಂಗೆ ಸಂಬಳ ಬರ್ತಿರುತ್ತೆ, ಅಷ್ಟು 8,000 9,000 ಖರ್ಚು ಮಾಡ್ಬೋದು. ಬಟ್ ಅದೆಲ್ಲ ಎಕ್ಸ್ಟ್ರಾ ಅಲ್ವಾ, ನಮಗೆ ಎಷ್ಟು ಎಕ್ಸ್ಟ್ರಾ ಖರ್ಚು ಮಾಡ್ತಿದ್ದೀವಿ ಅಂತ ಗೊತ್ತಾಗದೆ ನಾವು ಯಾವಾಗ ಏನು ಖರ್ಚು ಮಾಡ್ತಿದ್ದೀವಿ ಅಂತ ಕರೆಕ್ಟಾಗಿ ಒಂದು ನೋಟ್ ಡೌನ್ ಮಾಡ್ಕೊಳ್ಳೋದ್ರಿಂದ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಯಾವಾಗಲೂ ಅಷ್ಟೇ ಲೈಫಲ್ಲಿ ಒಂದು ಫೈನಾನ್ಷಿಯಲ್ ಕ್ಲಾರಿಟಿ ಇಲ್ಲ ಅಂದರೆ ನಾವು ಲೈಫಲ್ಲಿ ಇಂಪ್ರೂವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ಸ್ಟೇಟಸ್ ನಾವು ಇಂಪ್ರೂವ್ ಮಾಡ್ಕೋಬೇಕು, ಡೇ ಬೈ ಡೇ ನಾವು ಇಂಪ್ರೂವ್ ಆಗಲೇಬೇಕು. ಇವತ್ತಿನಗಿಂತ ನಾಳೆ ನಾವು ಅಪ್ಗ್ರೇಡ್ ಆಗಲೇಬೇಕು ಅಂದರೆ ಸೇವಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೇವಿಂಗ್ಸ್ ಬೇಕು ಅಂದರೆ ಫೈನಾನ್ಷಿಯಲ್ ಕ್ಲಾರಿಟಿ ಮತ್ತು ಏನು ಸ್ಪೆಂಡ್ ಮಾಡ್ತಿದ್ದೀವಿ, ಎಷ್ಟು ಯಾವುದಕ್ಕೆ ಸ್ಪೆಂಡ್ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ನೆಕ್ಸ್ಟು ಫಸ್ಟು ಎಲ್ಲಿ ಸೇವ್ ಮಾಡ್ಕೋಬೋದು ಅಂದರೆ ನೋಡಿ, ಕಿಚನಲ್ಲಿ ನಾವು ಕುಕ್ಕಿಂಗ್ ಮಾಡ್ತಿರ್ತೀವಲ್ವ, ಇದರಲ್ಲಿ ಎಷ್ಟು ಸೇವ್ ಮಾಡ್ಬೋದು, ಕ್ವಾಂಟಿಟಿ ಎಷ್ಟು ನಾವು ಕ್ವಾಂಟಿಟಿ ಕುಕ್ ಮಾಡ್ತಾಯಿದ್ದೀವಿ. ನೋಡಿ 4 ಜನ ಇರ್ತೀವಿ ಅಂದರೆ ಒಂದು ಅಂದಾಜು ಗೊತ್ತಿರುತ್ತೆ. ನಾನು ಒಪ್ಕೋತೀನಿ, ನಾನು ಒಬ್ಬ ವುಮೆನ್ ಆಗಿ ಮನೇಲಿ ಇಷ್ಟೇ ತಿಂತಾರೆ, ಇಷ್ಟೇ ಖರ್ಚಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. 5 ಕಡಿಮೆ ಬೀಳುತ್ತೆ, ಸ್ವಲ್ಪ ಜಾಸ್ತಿ ಬೀಳುತ್ತೆ, ಕೆಲವು ಸರಿ ಕರೆಕ್ಟಾಗಿ ಆಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಆದಷ್ಟು ಮನೆಯವ್ರಿಗೆಲ್ಲ ಕನ್ವಿನ್ಸ್ ಮಾಡಿಕೊಂಡು ಈಗೇನೋ ಒಂದು ಹೆಚ್ಚು ಕಡಿಮೆ ಆದಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋ ರೀತಿಯಲ್ಲೇ ನಾವು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಿಟ್ರೆ ಸ್ವಲ್ಪ ವೇಸ್ಟೇಜ್ ಅನ್ನೋದು ಕಡಿಮೆ. ಈಗ ನೋಡಿ 4 ಚಪಾತಿ ಇರುತ್ತೆ, ಎಲ್ಲರೂ ರಾತ್ರಿ ಹೊತ್ತು ಏನು ಒಂದೊಂದು ಚಪಾತಿ 2 ಚಪಾತಿ ತಿನ್ಕೊಂಡು ಎದ್ಬಿಡ್ತೀವಿ ಅಷ್ಟೇ, ಇನ್ನೇನು ಜಾಸ್ತಿ ತಿನ್ನಲ್ಲ ರಾತ್ರಿ ಹೊತ್ತು, ಆಯಿತಾ. ಅದಕ್ಕೇ ರಾತ್ರಿ ಹೊತ್ತು ಕುಕ್ಕಿಂಗೂ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡ್ತೀನಿ. ಸೊ ಆ ರೀತಿ ಫ್ಯಾಮಿಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಕುಕ್ಕಿಂಗಲ್ಲಿ ವೇಸ್ಟೇಜು ತುಂಬ ಕಡಿಮೆ ಮಾಡ್ಕೋಬೋದು. ಆಮೇಲೆ ಏನು ಗೊತ್ತಾ, ಕೆಲವು ಸತಿ ಫ್ಯಾಮಿಲಿ ಸಪೋರ್ಟ್ ಇರಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನೀವು ಒಂದು ಅಂದಾಜಲ್ಲಿ ಅಡುಗೆ ಮಾಡ್ಕೊಂಡು ಹೋಗಿ, ಬಟ್ ಆದಷ್ಟು ವೇಸ್ಟೇಜ್ ಕಡಿಮೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದು ಡಿಶ್ ವಾಷಿಂಗ್ ಲಿಕ್ವಿಡ್ಸು ಅದು ಇದು, ನಾನು ಬರೀ ಕಿಚನಲ್ಲಿ ಹೇಳ್ತಾ ಇದ್ದೀನಿ. ಡಿಶ್ ವಾಷಿಂಗ್ ತೊಗೊಳ್ತೀರಲ್ವ, ಕೆಲವು ನಮ್ಗೇನು ಅನಿಸುತ್ತೆ ಅಂದರೆ ಕಾಸ್ಟ್ಲಿ ಅನಿಸುತ್ತೆ. ಈಗ ವಿಮ್ಮು ಪ್ರಿಲ್ಲು ಎಲ್ಲ ತೊಗೊಳ್ತೀವಲ್ವ, ಅದನ್ನು ಕಾಸ್ಟ್ಲಿ ಅಂತ ಅಂದ್ಕೊಂಡು ಬೇರೆ ಸುಮಾರು ಲೋಕಲ್ ಬ್ರ್ಯಾಂಡ್ದೆಲ್ಲ ತೊಗೋತೀವಿ. ಬಟ್ ಏನು ಗೊತ್ತಾ, ವಿಮ್ಮು ಪ್ರಿಲ್ಲು, ನಾನೇನೋ ಇಲ್ಲಿ ಪ್ರಮೋಷನ್ ಹೇಳ್ತಾ ಇರೋದು ನಂದು ಸೆಲ್ಫ್ ಅನುಭವ ಹೇಳ್ತಾ ಇರೋದು. ಇದೆಲ್ಲ ಏನು ಗೊತ್ತಾ, ನಾವು ಒಂದು ಸತಿ ಒಂದು ಡ್ರಾಪ್ ತೊಗೊಂಡ್ರೆ ಒಂದು 10 ಪಾತ್ರೆ ಉಜ್ಬೋದು, ಅಷ್ಟು ನೊರೆ ಬರ್ತಾ ಇರುತ್ತೆ. ಆಮೇಲೆ ಬೇರೆ ಲೋಕಲ್ ತೊಗೊಂಡ್ರೆ ಒಂದು 2 ಪಾತ್ರೆ ಉಜ್ಜಿದ ತಕ್ಷಣ ಮತ್ತೆ ಲಿಕ್ವಿಡ್ ತೊಗೋಬೇಕು. ಸೊ ಹಂಗೆ ಸೇವಿಂಗ್ ಆಗ್ತಾ ಇರುತ್ತೆ. ನಾವು ನಮ್ಮ ಅನುಭವದಿಂದ, ನಿಮ್ಮ ಅನುಭವದಿಂದ ನೀವು ತಿಳ್ಕೊಬೇಕು ಮನೆಗೆ ಯಾವುದು ಬೆಸ್ಟ್, ಬಡ್ಜೆಟ್ ಫ್ರೆಂಡ್ಲಿ ಯಾವುದು ಅಂತ ಕರೆಕ್ಟಾಗಿ ನೋಡ್ಕೋಬೋದು. ನಾನು ನೋಡ್ಕೋತೀನಿ, ಕೆಲವು ಸತಿ ಫ್ಲಿಪ್ಕಾರ್ಟಲ್ಲಿ ಕೆಲವು ಡಿಶ್ ವಾಷಿಂಗ್ ಇರುತ್ತೆ, ರಿಲಯನ್ಸಲ್ಲಿ ಒಂದು ಡಿಶ್ ವಾಷಿಂಗ್ ಇರುತ್ತೆ. ನೋಡ್ತೀನಿ, ಒಂದೊಂದು ಸತಿ ಟ್ರೈ ಮಾಡ್ತೀನಿ. ಒಂದು 20 ರೂಪಾಯಿ ಪ್ಯಾಕೆಟೆಲ್ಲ ತೊಗೊಬಂದು ಟ್ರೈ ಮಾಡ್ತೀನಿ, ನನಗೆ ವರ್ಕೌಟ್ ಆಗುತ್ತಾ ಅಂತ ನೋಡ್ಬಿಟ್ಟು ಅದು ಆ ಥರ ಕಂಟಿನ್ಯೂ ಮಾಡುತ್ತಾ, ಬೇರೆ ಚೇಂಜ್ ಮಾಡ್ಕೊಳುತ್ತಾ, ಈ ಥರ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲೇ ಗೊತ್ತಾಗುತ್ತೆ. ಡಿಶ್ ವಾಷಿಂಗ್ ಅಂತಲ್ಲ, ಎಲ್ಲನೂ ಅಷ್ಟೇ, ಏನೇ ಯೂಸ್ ಮಾಡಿದ್ರು, ಈಗ ಬಾತ್ರೂಮಲ್ಲಿ ಯೂಸ್ ಮಾಡ್ತೀವಿ, ಸೋಪ್ ಇರ್ಬೋದು, ಇದೆಲ್ಲ ಸಣ್ಣ ಪುಟ್ಟ ಆದರೂ ಕೂಡ ಇದನ್ನೆಲ್ಲ ದೊಡ್ಡದು ಅಂತ ಅಲ್ಲ, ಬಟ್ ಓವರಾಲ್ 1 ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಆಗೇ ಆಗುತ್ತೆ. ನೆಕ್ಸ್ಟು ಗ್ರಾಸರಿ. ನಾನು ಕಲ್ತಿರುವಂಥ ದೊಡ್ಡ ಪಾಠ ಏನು ಅಂದರೆ, ನಾನು ಅನಾವಶ್ಯಕವಾಗಿ ಏನೂ ತಂದ್ಕೋಬಾರ್ದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ಒಂದು 3 ವರ್ಷದ ಹಿಂದೆ ನನಗೆ ಈ ಕಿಚನ್ದೆಲ್ಲ ಆ್ಯಕ್ಚುಲಿ ಅಷ್ಟೊಂದು ಗೊತ್ತಿರ್ತಿರ್ಲಿಲ್ಲ. ಯಾಕೆಂದರೆ ನಾನು ಓದ್ತಾನೇ ಇದ್ದೆ, MSc ಮಾಡಿದೆ, B.Ed ಮಾಡಿದೆ, ಎಲ್ಲ ಓದಿನ ಬಗ್ಗೆ ಗಮನ ಇತ್ತಲ್ವ. ಏನೋ ಒಂದು ನಾನು ಓದಿನ ಬಗ್ಗೆನೇ ಗಮನ ಇರ್ತಿತ್ತಲ್ಲ, ನನ್ನ ಮಕ್ಕಳು ಹೊರಗಡೆ ಮಾತಾಡ್ತಿದ್ದಾರೆ, ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರ್ತೀನಲ್ವ, ಅದು ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇರುತ್ತೆ, ಅದಕ್ಕೆ ಹೇಳ್ತಾ ಇದ್ದೆ. ಸರಿ, ಅದಕ್ಕೆ ನನಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ, ಹೇಗೆ ಕಿಚನ್ ಮೇಂಟೈನ್ ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಕೆಲವು ಸತಿ ಜಾಸ್ತಿ ತಂದ್ಕೊಂಬಿಡ್ತಾ ಇದ್ದೆ. ಸೊ ಆ ಕಾಳುಗಳೆಲ್ಲ ಹೆಂಗೆ ಸೇವ್ ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಆ ಸ್ಟೋರಿಂಗ್ ಹ್ಯಾಕ್ಸ್ ಎಲ್ಲ ಯೂಟ್ಯೂಬು ಅದು ಇದು ನೋಡ್ತಾ ಇದ್ದರೆ ಎಷ್ಟೊಂದು ಗೊತ್ತಿರುತ್ತೆ ನಮಗೆ. ಅದು ಬೇಳೆಗಳಿಗೆಲ್ಲ ಒಣಮೆಣ್ಸಿನ್ಕಾಯಿ ಹಾಕಿಡೋದು, ಅಕ್ಕಿಗೆ ಬೇವಿನ ಎಲೆ ಹಾಕಿಡೋದು, ಸ್ವಲ್ಪ ಮೆಣಸು ಹಾಕಿಡೋದು, ಸಕ್ಕರೆಗೆ ಸ್ವಲ್ಪ ಲವಂಗ ಹಾಕಿಡೋದು, ಇಂಥದ್ದೆಲ್ಲ ಎಷ್ಟೊಂದು ಹ್ಯಾಕ್ಸ್ ಇರುತ್ತೆ.
ಆ ಥರದ್ದೆಲ್ಲ ನೋಡಿಕೊಂಡು ಆಮೇಲೆ ಬರೀ 1/4 kg ಅಷ್ಟೇ, ಏನಾದರೂ ಕಾಳುಗಳು ತಂದ್ಕೊಂಡ್ರು 1/4 kg. ಈಗ ಹೆಂಗಿದ್ರೂ ನಾನು ಜಾಬ್ಗೆ ಹೋಗ್ತೀನಲ್ವ, ಬರಬೇಕಾದ್ರೆ ಹಾಗೆ ಏನಾದ್ರು ಬೇಕು ಅಂದರೆ ತೊಗೊಂಬಂದ್ಬಿಡ್ತೀನಿ. ಸೊ ಜಾಸ್ತಿ ಅಂದರೂ ತಂದ್ಕೊಳ್ಳಲ್ಲ, ಅದು ಸ್ಟೋರೇಜು ಕಡಿಮೆ ಆಯಿತಾ. ನನಗೆ ತುಂಬ ತಲೆನೋವು, ಮನೆಯಲ್ಲಿ ಸ್ಟೋರ್ ಮಾಡ್ಕೋಬೇಕು, ಜಾಸ್ತಿ ಹೊತ್ತು ಅದ್ರ ಬಗ್ಗೆ ಥಿಂಕ್ ಮಾಡ್ಕೋಬೇಕು, ಒಣಗಾಕಬೇಕು, ಏನಕ್ಕೆ ಅವೆಲ್ಲ ತಲೆನೋವು. ಎಷ್ಟು ಬೇಕೋ ಅಷ್ಟು ತೊಗೊಂಬರ್ಬೇಕು. ಅಂಗಡಿಯವನಿದ್ದಾನೆ, ಅವ್ನು ಸ್ಟೋರ್ ಮಾಡ್ಕೋತಾನೆ. ಫ್ರೆಶ್ಶಾಗಿ ತಂದ್ಕೊಂಡಾಗ ನಾವು ಸ್ವಲ್ಪನೇ ತೊಗೊಂಡು 1/4 kgಗಿಂತ ಕಾಳುಗಳು ಜಾಸ್ತಿ ತರೋದೇ ಇಲ್ಲ ನಾನು. ಬೇಳೆಗಳು ಅಷ್ಟೇ, ಅದು ತೊಗರಿಬೇಳೆ, ಮೈಸೂರು ಬೇಳೆ, ತೊಗರಿಬೇಳೆ 1 kg, ಅದು 15 ದಿನಕ್ಕೆ 20 ದಿನಕ್ಕೆ 1 kg ತೊಗೊಂಡ್ಬಿಡ್ತೀನಿ. ಆಮೇಲೆ ಮತ್ತೆ ಖಾಲಿಯಾರೆ ಮತ್ತೆ ತರ್ತೀನಿ. ಬಿಟ್ಟರೆ ಏನೋ ಒಂದೇ ಸತಿ ಗುಡ್ಡೆ ಹಾಕ್ಕೊಂಡು ನನಗೆ ಸ್ಟೋರ್ ಮಾಡೋಕ್ಕೂ ಆಗೋಲ್ಲ. ಆ ತಲೆನೋವು ನಿಮಗೂ ಬೇಡ. ಆ್ಯಕ್ಚುಲಿ ನಾವೇನಕ್ಕೆ ಸ್ಟೋರ್ ಮಾಡ್ಕೋಬೇಕು ಆಯಿತಾ. ಕೆಲವು ಐಟಮ್ಸ್ ನಾನು ಜಾಸ್ತಿ ತಂದ್ಕೋತೀನಿ, ಏನು ಅಂತ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ನನಗೆ ತುಂಬ ಸೇವ್ ಆಗೋದು ಅಂದರೆ ಮೀಲ್ ಪ್ಲ್ಯಾನಿಂಗಲ್ಲಿ. ಈಗ ತಂದಿರೋ ತರಕಾರಿಗಳನ್ನ ಕರೆಕ್ಟಾಗಿ ಅದು ಏನೇನು ಡಿಶ್ ಮಾಡಬೇಕು ನಾನು ಅಂತ ಕರೆಕ್ಟಾಗಿ ಯೋಚನೆ ಮಾಡ್ಕೋತೀನಿ. ಬೆಂಡೆಕಾಯಿ ಇದೆ, ತೊಂಡೆಕಾಯಿ ಇದೆ, ಬದನೆಕಾಯಿ ಇದೆ, ಮತ್ತು ನುಗ್ಗೆಕಾಯಿ ಇದೆ, ಮತ್ತು ಟೊಮ್ಯಾಟೊ ಇದೆಲ್ಲ ಇದೆ, ತರಕಾರಿ ಇದೆ. ಯಾವ ಐಟಮ್ಸ್ ಮಾಡಬೇಕು, ಯಾವುದೂ ವೇಸ್ಟ್ ಆಗೋಲ್ಲ ಅಲ್ವಾ. ಪ್ರತಿಯೊಂದು ತರಕಾರಿಗೆ ಈ ಐಟಮ್ಸು ಅಂತ ಫಿಕ್ಸ್ ಆಗಿಬಿಟ್ರೆ ನನಗೆ ಮೀಲ್ ಪ್ಲ್ಯಾನಿಂಗಲ್ಲಿ ವೇಸ್ಟೇಜ್ ಅನ್ನೋದು ಆಗೋಲ್ಲ. ಇದೊಂದು ದೊಡ್ಡ ತಲೆನೋವು ನನಗೆ. ಎಸ್ಪೆಷಲಿ ವರ್ಕಿಂಗ್ ವಿಮೆನ್ಸ್ಗೆ ಹೆಂಗಾಗುತ್ತೆ ಅಂದರೆ ಏನು ಮಾಡೋದು ಅಂತ ಟೆನ್ಷನಲ್ಲೇ ಆಗೋಗುತ್ತೆ. ವರ್ಕಿಂಗ್ ವುಮೆನ್ನು ಅಂತಲ್ಲಪ್ಪ, ಎಲ್ಲ ವುಮೆನ್ಗೂ ಅದೇ ತಲೆನೋವು. ಏನು ಮಾಡೋದು ಅಂತ ಅನಿಸ್ತಾ ಇರುತ್ತೆ. ಸೊ ಒಂದು ವಾರಕ್ಕಾಗೋಷ್ಟು ಡಿಸೈಡ್ ಮಾಡಿಕೊಂಡು ಅದನ್ನು ಮಾತ್ರನೇ ತೊಗೊಂಬರ್ತೀನಿ ತರಕಾರಿಗಳನ್ನ, ಬೇರೆ ತರಲ್ಲ. ಅದ್ರ ಪ್ರಕಾರನೇ ಮೀಲ್ ಪ್ಲ್ಯಾನಿಂಗ್ ಮಾಡ್ಕೊಂಬಿಟ್ರೆ ಇದೆಲ್ಲ ಎಷ್ಟು ಸೇವ್ ಆಗುತ್ತೆ ಗೊತ್ತಾ. ಇಲ್ಲ ಅಂದರೂ ಒಂದು 300-400 ರೂಪೀಸ್ ಸೇವ್ ಆಗುತ್ತೆ. ಒಂದು ಸತಿ ಏನಾದರೂ ಬೀಟ್ರೂಟ್ ತರ್ತೀವಿ, ಮಾಡಲ್ಲ, 40 ರೂಪಾಯಿ ಹೋಯಿತು. ಬೀನ್ಸ್ ಏನೋ ತರ್ತೀವಿ, ಒಣಗೋಯ್ತು, ಬಿಸಾಕ್ತೀವಿ, ಹೋಯ್ತು. ಅದು ಕೆಲವು ಸತಿ 80 to 120, 150 ಆಗುತ್ತೆ ಬೀನ್ಸು. ಸೊ ಆ ಟೈಮಲ್ಲೆಲ್ಲ ನಾವು ಎಷ್ಟು ಹುಷಾರಾಗಿ ಮಾಡ್ತೀವಿ. 20 ರೂಪಾಯಿ 30 ರೂಪಾಯಿ kg ಇದ್ದಾಗ ಅಷ್ಟನ್ನು ನಾವು ಕೇರ್ ತಗೊಳ್ಳೋದೇ ಇಲ್ಲ. ಈಗ ಆನಿಯನ್ನು, ಈರುಳ್ಳಿ ಕೆಲವು ಸತಿ 200 ರೂಪಾಯಿವರೆಗೂ ಹೋಗಿತ್ತು. ಈಗ 40 ರೂಪಾಯಿಗೆ ಸಿಗುತ್ತೆ ಅಂತ ಅಷ್ಟೊಂದು ಕೇರೇ ಮಾಡಲ್ಲ. ಸೊ ಅದಕ್ಕೇ ಯಾವಾಗ ಇದ್ದು ಕೂಡ ದುಡ್ಡಿನ ಬೆಲೆನೇ. ಯಾವಾಗಲೂ ಹೇಳ್ತಾರಲ್ವ, 1 ರೂಪಾಯಿ ಸೇವ್ ಮಾಡಿದ್ರೆ 1 ರೂಪಾಯಿ ದುಡ್ದಿರೋ ಲೆಕ್ಕ. ನಾವು ಹೌಸ್ ವೈಫ್ ಆಗಿದ್ರೂ ಕೂಡ ನಾವು ದುಡಿತಾ ಇಲ್ಲ ಅಂದರೂ ಪರವಾಗಿಲ್ಲ, ನೀವು 200 ರೂಪಾಯಿ ಸೇವ್ ಮಾಡಿದ್ದೀರಾ ಅಂದರೆ 200 ರೂಪಾಯಿ ನೀವು ದುಡ್ದಿದ್ದೀರಾ ಅಂತಲೇ ಲೆಕ್ಕ. ಸೊ ಅದಕ್ಕೇ ಆದಷ್ಟು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಳ್ಳಿ. ಕಂಜೂಸ್ತನ ಅಲ್ಲ ಇದು, ಅದು ಆಮೇಲೆ ಏನೋ ಒಂದು ಪ್ರೆಷರ್ ಅಂತ ಅಲ್ಲ. ಬಟ್ ವೇಸ್ಟ್ ಮಾಡೋದು ಅದು ಒಳ್ಳೆಯದು ಅಲ್ಲ, ಒಳ್ಳೆ ಅಭ್ಯಾಸನೂ ಅಲ್ಲ, ಕೆಟ್ಟದ್ದು ಅದು. ಓಕೆನಾ. ನೆಕ್ಸ್ಟು ಬಂದು ಶಾಪಿಂಗು. ನಮ್ಮ ಲೇಡೀಸ್ಗೆ ತುಂಬ ಖುಷಿಯಾಗಿದೆ ಶಾಪಿಂಗ್. ನನಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಬಟ್ ಏನೇ ಆದರೂ ನಾವು ತಲೆಯಲ್ಲಿ ಯಾವಾಗಲೂ ಒಂದು ನೆನ್ಪಿಟ್ಕೋಬೇಕು, ಅದು ಅವಶ್ಯಕತೆ ಇದೆಯಾ ಅಂತ ಒಂದು 3 ಸತಿ 4 ಸತಿ ಯೋಚನೆ ಮಾಡ್ಕೋಬೇಕಾಗತ್ತೆ. ಶಾಪಿಂಗ್ ಈಗ ಏನೋ ಒಂದು ಸೇಲ್ ಹಾಕಿದ್ದಾರೆ, ಡಿಸ್ಕೌಂಟ್ ಇದೆ ಅಂತ ತಿಳಿದ ತಕ್ಷಣ ಕೆಲವು ಸತಿ ನಾವು ಇಲ್ಲ ಅಂದರೂ ಹೋಗಿ ತೊಗೋತೀವಿ. ಆ ಥರದ್ದೆಲ್ಲ ಮಾಡೋದು ಬದಲು ಅಲ್ಲಿ ನೋಡಿ, ನಮಗೆ 500 ರೂಪೀಸ್ದು ಮೇ ಬಿ 100 ರೂಪೀಸಿಗೆ ಸಿಗ್ತಾ ಇದೆ. ಬಟ್ ಈ 100 ರೂಪೀಸು ನಮಗೆ ಬೇಡದಿರೋ ಅಂಥ ವಸ್ತು. ನನ್ನ ಹತ್ರನೇ ಒಂದು 30 ಡ್ರೆಸ್ ಇದೆ, ಆದರೂ 100 ರೂಪಾಯಿಗೆ ಸಿಗ್ತಿದೆ ಅಲ್ಲ ಅಂತ ಇನ್ನೊಂದು ಟಾಪ್ ತೊಗೋತೀನಿ. ಬಟ್ ಆಗ ನನಗೆ 100 ರೂಪೀಸ್ ಸೇವ್ 400 ರೂಪೀಸ್ ಸೇವ್ ಆದಂಗಲ್ಲ, ಅದು 100 ರೂಪೀಸ್ ವೇಸ್ಟ್ ಆದಂಗೆ ಅದು. ಸೊ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಏನೇ ಇದ್ದರೂ, ಸೇಲ್ ಇದ್ದರೂ, ಡಿಸ್ಕೌಂಟ್ ಇದ್ದರೂ, ನೀಡಿದರೆ ತೊಗೊಳ್ಳಿ, ಇಲ್ಲ ಅಂದರೆ ಪ್ಲೀಸ್ ಅದರ ಕಡೆ ತಿರುಗು ನೋಡೋಕ್ಕೆ ಹೋಗಬೇಡಿ. ನಿಮಗೇನಾದರೂ ಇಷ್ಟ ಆಯಿತು, ಪ್ರೈಸ್ ಜಾಸ್ತಿ ಆಯಿತು, ವಿಶ್ ಲಿಸ್ಟಲ್ಲಿ ಹಾಕ್ಕೊಂಡಿರಿ, ಕಾರ್ಟ್ ಅಂತ ಇರುತ್ತಲ್ಲ, ಈ ಥರ ಬ್ಯಾಸ್ಕೆಟ್ ಇರುತ್ತಲ್ವ, ಅದರಲ್ಲಿ ಹಾಕ್ಕೊಂಡಿರಿ. ನಿಮ್ಗೇನಾದ್ರು ಕಡಿಮೆ ಡಿಸ್ಕೌಂಟಲ್ಲಿ ಸಿಕ್ತು ಅಂದರೆ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ನೀಡಿದೆ ಅಲ್ವಾ, ತೊಗೊಳ್ಳಿ. ಏನು ಗೊತ್ತಾ, ಲೈಫಲ್ಲಿ ತೀರಾ ಎಲ್ಲ ಕಟ್ಟುನಿಟ್ಟಾಗಿ ಇದು ಮಾಡೋಕ್ಕಾಗಲ್ಲ. ನಮಗೆ ನೀಡಿರೋದು, ನಮಗೆ ಖುಷಿ ಕೊಡೋದಕ್ಕೆ ನಾವು ಸ್ಪೆಂಡ್ ಮಾಡ್ಕೋಬೇಕು, ಆರಾಮಾಗೆ ಸ್ಪೆಂಡ್ ಮಾಡಬೇಕು. ಅದಕ್ಕೆ ಹಿಂದೆ ಮುಂದೆ ನೋಡೋಕ್ಕೆ ಹೋಗಬೇಡಿ. ಬಟ್ ನೆಸೆಸಿಟಿ ಇಲ್ಲದೇ ಇರೋದಕ್ಕೂ ತುಂಬ ದುಡ್ಡು ಸ್ಪೆಂಡ್ ಮಾಡ್ತಾ ಹೋಗ್ತಾಯಿದ್ರೆ ಎಷ್ಟು ಇದ್ದರೂ ಸಾಲಲ್ಲ, ಕೋಟಿಗಳಿದ್ರೂ ಸಾಲಲ್ಲ. ಸೊ ನೆಕ್ಸ್ಟು ನಾವು ಯೋಚನೆ ಮಾಡ್ಕೋಬೇಕು, ಶಾಪಿಂಗಲ್ಲಿ ಎಲ್ಲಿ ಬೆನಿಫಿಟ್ ಆಗುತ್ತೆ, ಆನ್ಲೈನಲ್ಲ ಆಫ್ಲೈನಲ್ಲ ಅಂತ. ನನಗೆ ಕೆಲವು ಬಟ್ಟೆಗಳೆಲ್ಲ ನನಗೆ ಆಫ್ಲೈನಲ್ಲಿ ನನಗೆ ಚೀಪಾಗಿ ಸಿಗುತ್ತೆ ಅಂತ ನನಗನ್ಸುತ್ತೆ. ಇಲ್ಲಿ ಮನೆ ಹತ್ರ ಒಂದು ಮಾರ್ಕೆಟ್ ಇದೆ. ನನಗೇನಾದರೂ ಲೆಗಿಂಗ್ಸ್ ಬೇಕು, ಟಾಪ್ ಬೇಕು, ಸ್ಟ್ರಕ್ಸ್ ಬೇಕು, ಏನೇ ಐಟಮ್ಸ್ ಇರಲಿ ಆಫ್ಲೈನ್ ಕೊಟ್ಟೋಗ್ತೀನಿ ನಾನು. ಇಲ್ಲೊಂದು ಹತ್ರನೇ ನಾನು ಏನು ಗೊತ್ತಾ, ಇಲ್ಲಿ ಆಫ್ಲೈನ್ ಶಾಪಿಂಗ್ ಹೋದರೂ ಕೂಡ ಕೆಲವ್ರನ್ನ ಪರಿಚಯ ಮಾಡ್ಕೊಂಬಿಡ್ತೀನಿ. ಅಂದರೆ ಅವರೇನೋ ನನಗೆ ಮೋಸ ಮಾಡಲ್ಲ ಅಂತಲ್ಲ, ಬಟ್ ಕಡಿಮೆ ಮಾರ್ಜಿನಲ್ಲಿ ಕೊಡ್ತಾರೆ ನನಗೆ ಆ ಥರ. ಬಟ್ ಆನ್ಲೈನಲ್ಲಿ ಈ ಥರ ಏನಾದರೂ ನಾನು ಎಲೆಕ್ಟ್ರಾನಿಕ್ ಐಟಮ್ಸ್ ತೊಗೋಬೇಕು,
ಬೇರೆ ಏನಾದರೂ ಸಾಮಾನು ಬಾಕ್ಸ್ಗಳು ತೊಗೋಬೇಕು, ಆಮೇಲೆ ಏನೋ ಒಂದು ಬೇರೆ ಐಟಮ್ಸ್ಗಳಿಗೆ ಈ ಥರ ಆನ್ಲೈನ್ ಹೊರಟೋಗ್ತೀನಿ ನಾನು. ಆನ್ಲೈನಲ್ಲಿ ಅಂದರೆ ಯಾವಾಗಲೂ ಕಂಪ್ಯಾರಿಟಿವ್ ಮಾಡ್ತೀನಿ. ಈಗ ನನಗೆ ಹಾಲಿನ ಕುಕ್ಕರು ರೀಸೆಂಟಾಗಿ ಹಾಲಿನ ಕುಕ್ಕರು ಲೀಕ್ ಆಗ್ತಿತ್ತು. ಸೊ ಫಸ್ಟು ಸ್ಟಡಿ ಮಾಡಿದೆ ಆನ್ಲೈನಲ್ಲಿ ಹಿಂಗೆ ಕಾಸ್ಟ್ ಇದೆ. ಆಮೇಲೆ ಆಫ್ಲೈನಲ್ಲಿ ಹೋಗಿ ಕೇಳಿದೆ. ಇಲ್ಲಿ ಒಂದು 400 ರೂಪಾಯಿ 500 ರೂಪಾಯಿ ಇದ್ದರೆ ಇಲ್ಲಿ 500 ಅಂದರೆ ಇಲ್ಲಿ 400 ಚಿಲ್ಲರೆ ಬೀಳುತ್ತೆ. ಸೊ ಇಲ್ಲೊಂದು ಸೇವ್ ಆಯ್ತಲ್ಲ ಅಂತ ನಾನು ಆಫ್ಲೈನಲ್ಲೇ ಹೊರಟೋದೆ. ಸೊ ಕಂಪ್ನಿ ಎಲ್ಲನೂ ನೋಡ್ತೀನಿ, ಬಟರ್ಫ್ಲೈ ಎಷ್ಟಾಗುತ್ತೆ, ಇದೆಷ್ಟಾಗುತ್ತೆ, ಎಲ್ಲ ಒಂದು ಕಂಪ್ಯಾರಿಟಿವ್ ಸ್ಟಡಿನೇ. ಸೊ ಹುಟ್ತಾನೆ ಯಾರೂ ಒಂದು ಎಕ್ಸ್ಪರ್ಟ್ ಆಗಲ್ಲ, ಬೆಳೀತಾನೆ ಒಂದು ಅನುಭವದಿಂದ ನಮಗೆ ಗೊತ್ತಾಗುತ್ತೆ ಯಾವುದು ಹೆಂಗೆ ಹೋಗಬೇಕು ಅಂತ. ಓಕೆನಾ. ನೆಕ್ಸ್ಟು ಬಂದು ಎಜುಕೇಷನ್, ಮಕ್ಕಳ ಎಜುಕೇಷನ್ಗೆ ಈಗಂತೂ ಒಂದು ಮಾಫಿಯಾ ಅಂತಲೇ ಹೇಳ್ಬೋದು. ಏನಂದರೆ LKGಗೆ 1.5 ಲಕ್ಷ ಕೇಳ್ತಾರೆ. ಸೊ ನನ್ನ ಪ್ರಕಾರ ನಾನು ಒಂದು ಟೀಚರ್ ಆಗಿ ನೀವೇನಾದರೂ ಪೇರೆಂಟ್ಸು ಎಜುಕೇಟೆಡ್ ಆಗಿದ್ದೀರಾ ಅಂದರೆ ಲೋವರ್ ಕ್ಲಾಸಸ್ಗೆ ಮಿಡಲ್ ಕ್ಲಾಸಸ್ಗೆ ತುಂಬ ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ 80,000, 60 to 80,000, ಮಿನಿಮಮ್ ಅಂದರೆ 60, ಮ್ಯಾಕ್ಸಿಮಮ್ ಅಂದರೆ 80 ಅಷ್ಟೇ ಸ್ಪೆಂಡ್ ಮಾಡೋಕ್ಕೆ ಎಲಿಜಿಬಲ್. ಅದು ಏನಿಲ್ಲ ಅಂದರೂ ಅವ್ರು ಎಂಥ ಹೈಫೈ ಕಲಿಸಿದ್ರು ಕೂಡ ಮಕ್ಕಳು ರಿಸೀವ್ ಮಾಡೋಕ್ಕೆ ರೆಡಿ ಇರಬೇಕು, ಆಯಿತಾ. ಸೊ ಅದಕ್ಕೇ ಯಾವಾಗಲೂ ಹೇಳೋದು, ಜಾಸ್ತಿ ಇದಕ್ಕೆ ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ತುಂಬ ರಿಚ್ ಇದ್ದೀರಾ ಅಂದರೆ ಸ್ಪೆಂಡ್ ಮಾಡಿ, ಆಯಿತಾ. ನಾನು ಹೇಳ್ತೀನಲ್ವ, ಏನಾದ್ರು ನಿಮಗೆ ಮಂತ್ಲಿ ಇನ್ಕಮೇ ಒಂದು 3 ಲಕ್ಷ ಮೇಲೆ ಬರ್ತಾಯಿದೆ, ಮಂತ್ಲಿ ಹೇಳ್ತಾ ಇರೋದು, ಅಷ್ಟು ಬರ್ತಾಯಿದೆ ಅಂದರೆ ಸ್ಪೆಂಡ್ ಮಾಡಿ. ಅವ್ರಿಗೆ ಮಂತ್ಲಿ 1 ಲಕ್ಷ 2 ಲಕ್ಷ ಸ್ಪೆಂಡ್ ಅಂದರೆ ಅಷ್ಟು ಬರ್ತಾಯಿದೆ ಅಂದರೆ ಅವ್ರಿಗೆ ಎಜುಕೇಷನ್ಗೆ ಅಂತ 1-2 ಲಕ್ಷ ಸ್ಪೆಂಡ್ ಮಾಡೋದು ದೊಡ್ಡದೇನಲ್ಲ, ಓಕೆ. ಸ್ಪೆಂಡ್ ಮಾಡಿ. ಏಕೆಂದರೆ ಈಗ ಒಳ್ಳೆ ಸ್ಕೂಲ್ ಅಂದರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ, ಮಕ್ಕಳು ಎಂಜಾಯ್ ಮಾಡಲಿ, ಅದಕ್ಕೆ ಎಕ್ಸ್ಪೋಸ್ ಆಗಲಿ. ಬಟ್ ನಮಗೆ ಬರ್ತಿರೋದೇ ಒಂದು 80,000 90,000 ವಿತಿನ್ 1 ಲ್ಯಾಕ್ ಇದೆ ನಮ್ಮ ಸ್ಯಾಲ್ರಿ ಅಂದರೆ, ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ಮನೆ ಕಟ್ಟಬೇಕಾಗತ್ತೆ, ಕಾರ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಇಂಥವೆಲ್ಲ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರೋದ್ರಿಂದ ನಾವು ಯೋಚನೆ ಮಾಡಬೇಕಾಗತ್ತೆ. ಬಟ್ ನಾವು ಒಳ್ಳೆ ಸ್ಕೂಲಿಗೆ ಕಳಿಸಿಲ್ಲ ಅಂದರೆ ಅದರ ಅರ್ಥ ನಾವು ಮನೇಲಿ ಒಳ್ಳೆ ಸ್ಕೂಲಿಗೆ ಕಳಿಸಿದ್ರೂ ಕೂಡ ನಾವು ಮನೇಲಿ ಆದಷ್ಟು ಒಳ್ಳೆ ಎಜುಕೇಷನ್ನು, ಒಳ್ಳೆ ಕ್ವಾಲಿಟಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇರಬೇಕಾಗುತ್ತೆ ಲೋವರ್ ಕ್ಲಾಸು ಮಿಡಲ್ ಕ್ಲಾಸಲ್ಲಿ. ಬಟ್ ಹೈಯರ್ ಕ್ಲಾಸಸಲ್ಲಿ ಬೇರೆ ಆಪ್ಷನ್ನೇ ಇಲ್ಲ, ನಾವು ತುಂಬ ಮನಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಈಗ ಅಲ್ಲೆನ್ ಅಂತ ಇದೆ, ಆಕಾಶ್ ಅಂತ ಇದೆ, ಇದರಲ್ಲೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ IIT JEE CET ಇದೆಲ್ಲ ಕೋಚಿಂಗ್ ಕೊಡ್ತಾರೆ, ನೀಟು ಇದೆಲ್ಲ ಕೋಚಿಂಗ್ ಕೊಡ್ತಾರೆ. ಅಂದರೆ ಅಲ್ಲೇ ನಿಮಗೆ 2.5 3 ನಾರಾಯಣ ಚೈತನ್ಯ ಇಂಥದ್ದೆಲ್ಲ ಸೇರಿಸಿದ್ದೀರಾ ಅಂದರೆ 2.5 ಲಕ್ಷ 3 ಲಕ್ಷ ಆಗೇ ಆಗುತ್ತೆ, ವರ್ಷಕ್ಕಿಷ್ಟು ಅಂತ ಆಗೇ ಆಗುತ್ತೆ. ಸೊ ಇಲ್ಲಿ ಕಾಂಪ್ರಮೈಸ್ ಆಗೋದು ನನಗಿಷ್ಟ ಇಲ್ಲ. ಏಕೆಂದರೆ ಆಲ್ರೆಡಿ ಇಲ್ಲೆಲ್ಲ ನಾವು ಕಾಂಪ್ರಮೈಸ್ ಆಗಿರ್ತೀವಿ ಅಂದರೆ ಇಲ್ಲಿ ಅಟ್ಲೀಸ್ಟ್ ಒಂದು ಬೇಸಿಕ್ಸ್ ಕಲ್ತಿರ್ತೀರ ಅಂದರೆ ಒಂದು 8th ಅವಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ಏನೇ ಒಂದು IIT JEE, ನನ್ನ ಕೆಮಿಸ್ಟ್ರಿ ಲೆಕ್ಚರರಾಗಿ ಹೇಳ್ತಿದ್ದೀನಲ್ಲ, ಏನೇ ಒಂದು ಅವ್ರು ಮಾಡ್ತಿದ್ದಾರೆ ಅಂದರೆ ಬೇಸಿಕ್ಸಿಂದನೇ ಅಟ್ಲೀಸ್ಟ್ ಒಂದು 8th ಸ್ಟ್ಯಾಂಡರ್ಡಿಂದನೇ ಅವ್ರು ಕಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಗಲೇ ಒಂದು ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಅದು, ಓಕೆನಾ. ಏನೋ 11th 12th ಬಂದಿದ ತಕ್ಷಣ, ಫಸ್ಟ್ PUC ಸೆಕೆಂಡ್ PUCಗೆ ಬಂದಿದ ತಕ್ಷಣ ಕ್ಲಿಯರ್ ಮಾಡ್ಕೋತೀನಿ, ಅವೆಲ್ಲ ಆಗದೇ ಇರೋ ಕೆಲಸ. ಮಾಡ್ಬೋದು, ಇಲ್ಲ ಅಂತಲ್ಲ, ಬಟ್ 2 ವರ್ಷ ಕಂಪ್ಲೀಟಾಗಿ ಕಷ್ಟಪಡಬೇಕಾಗತ್ತೆ. ಇಲ್ಲ ಸ್ವಲ್ಪ ಆರಾಮಾಗಿ ಒಂದು 5-6 ವರ್ಷ ಕಷ್ಟಪಡ್ತೀವಿ ಅಂದರೆ ಒಂದು 9th 8th ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಅವ್ರಿಗೆ ಕಂಟೆಂಟ್ ಗ್ರಿಪ್ ಅನ್ನೋದು ಚೆನ್ನಾಗಿ ಸಿಕ್ಬಿಡುತ್ತೆ. ಸೊ ಹೈಯರ್ ಕ್ಲಾಸಸಲ್ಲಿ ಆಪ್ಷನ್ ಇಲ್ಲ. ಮತ್ತು ಇಂಜಿನಿಯರಿಂಗು, ಮೆಡಿಕಲ್ಲು, CA ಇದೆಲ್ಲ ಮಾಡಿಸ್ತೀವಿ, BCA MCA ಎಷ್ಟೊಂದು ಕೋರ್ಸ್ಗಳಿದೆ, ಮಾಡಿಸ್ತೀವಿ ಅಂದರೆ ಖರ್ಚು ಮಾಡಲೇಬೇಕಾಗತ್ತೆ. ನನ್ನ ಲೈಫಲ್ಲಿ ಅನುಭವ ಹೇಳ್ತೀನಿ. ಈ ಸ್ಟೇಜಲ್ಲಿ ನೀವೆಷ್ಟು ಖರ್ಚು ಮಾಡಿ ಮಗು ಎಷ್ಟು ಚೆನ್ನಾಗಿ ಓದ್ತೋ ಅಷ್ಟೇ ಇನ್ಕಮ್ ಇರುತ್ತೆ. ನಾವಿಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ವಿ, ಒಳ್ಳೆ ಅಂದರೆ ಅಷ್ಟು ಸ್ಟ್ಯಾಂಡರ್ಡ್ ಟ್ಯೂಷನ್ಗೆ ಹಾಕಲ್ಲ, ಏನೋ ಒಂದು ಒಳ್ಳೆ ಕಾಲೇಜ್ಗೆ ಹಾಕಲ್ಲ ಅಂದರೆ ಇನ್ಕಮ್ಮು ಬಿದ್ದೋಗುತ್ತೆ, ಅವ್ರ ಲೈಫ್ ಲಾಂಗ್ ಇನ್ಕಮ್ ಬಿದ್ದೋಗ್ಬಿಡುತ್ತೆ. ಏನಕ್ಕೆ ಅಂದರೆ ಅವರು ಟೇಕ್ ಆಫ್ ಅಂದರೆ ಅವ್ರು ಎಷ್ಟು ರಿಸೀವ್ ಮಾಡ್ಕೋತಾ ಇದ್ದಾರೆ ಇನ್ಫಾರ್ಮೇಷನ್ ಕಡಿಮೆ ಆಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ರ್ಯಾಂಕಿಂಗ್ ಕಡಿಮೆ ಆಗುತ್ತೆ. ಆಮೇಲೆ ಕಡಿಮೆ ಆಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ, ರ್ಯಾಂಕಿಂಗ್ ಜಾಸ್ತಿ ಆಗುತ್ತೆ. ಅದು ಒಳ್ಳೆ ಕಾಲೇಜ್ ಸಿಗಲ್ಲ, ಮತ್ತು ಒಳ್ಳೆ ಕ್ಯಾಂಪಸ್ ಆಗಲ್ಲ, ಒಳ್ಳೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿಲ್ಲ ಅಂದರೆ, ಕ್ಯಾಂಪಸ್ ಆಗಲಿಲ್ಲ ಅಂದರೆ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಬರಲ್ಲ. ಸೊ ಯಾವಾಗಲೂ ಅಷ್ಟೇ ಇಲ್ಲಿ ಕಾಂಪ್ರಮೈಸ್ ಆಗೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಎಲ್ಲಿ ಸೇವಿಂಗ್ಸ್ ಮಾಡ್ಕೋಬೋದು ಅಂದರೆ ಎನರ್ಜಿ ಕನ್ಸಪ್ಷನಲ್ಲಿ, ನೀರಿಂದು ಆದಷ್ಟು ನೀರಿಂದ ಕಡಿಮೆ. ಈಗ ಸಮ್ಮರ್ ಬೇರೆ, ನಾವೆಷ್ಟು ಸೇವ್ ಮಾಡಿಕೊಂಡ್ರೆ ಲೈಫ್ ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಒಳ್ಳೆಯದು ಕೂಡ, ನ್ಯಾಚುರಲ್ ರಿಸೋರ್ಸಸ್ನ ಕರೆಂಟ್ ಬಿಲ್ಲು, ವಾಟ್ರ್ ಬಿಲ್ಲು ಎಲ್ಲ ಸೇವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಆದಷ್ಟು ಫ್ಯಾನು ರನ್ ಆಗ್ತಾನೇ ಇರುತ್ತೆ ಸಮ್ಮರ್ ಅಲ್ವಾ. ಸೊ ಯಾವಾಗಲೇ ರೂಮ್ ಬಿಡೋಕ್ಕಿಂತ ಮೊದಲು ಫ್ಯಾನ್ನು ಆಫ್ ಮಾಡ್ಕೊಳ್ಳೋಂಥದ್ದು, ತೀರಾ ಸ್ವಲ್ಪ
ತುಂಬ ಬಿಸಿಲಿಲ್ಲ ಹೊರಗಡೆ ಅಂದರೆ ಮುಖ ತೊಳ್ಕೊಳ್ಳೋ ಅಂಥದ್ದು, ಇದೆಲ್ಲ ಸಣ್ಣ ಪುಟ್ಟ ಆದರೂ ಕೂಡ ಸೇವಿಂಗ್ಸ್ ತುಂಬ ಚೆನ್ನಾಗಿ ಮಾಡ್ಕೋಬೋದು ಆಯಿತಾ. ಕರೆಂಟ್ ಬಿಲ್ ಅಂತೂ ಹತ್ತತ್ರ 2,000 3,000ವರೆಗೂ ಹೊರ್ಟೋಗ್ಬಿಡುತ್ತೆ ಕೆಲವು ದೊಡ್ಡ ಮನೆಗಳಲ್ಲಿ. ಪ್ರತಿಯೊಂದು ರೂಮಲ್ಲೂ ಫ್ಯಾನು, ವಾಷಿಂಗ್ ಮಿಷಿನ್ನು, ಎ ಸಿ ಮತ್ತು ಓವನ್ನು, ಮಿಕ್ಸಿ ಇದೆಲ್ಲ ತುಂಬ ಎಲೆಕ್ಟ್ರಿಸಿಟಿ ಕನ್ಸಪ್ಷನ್ ಆಗ್ತಿರುತ್ತೆ. ಸೊ ಅದ್ರ ಜೊತೆಗೆ ಇದೂ ಎಕ್ಸ್ಟ್ರಾ ಬಂದುಬಿಟ್ರೆ ಅಂತೂ ಸೊ ಅದಕ್ಕೆ ಆದಷ್ಟು ಇದನ್ನು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟು ನಾನು ಟಿಪ್ಸ್ ಹೇಳ್ತೀನಿ ನೋಡಿ. ನಾನು ಯಾವಾಗಲೇ ರೀಚಾರ್ಜ್ ಮಾಡಬೇಕಾದ್ರೂ ನಮ್ಮ ಹಸ್ಬೆಂಡ್ಗೆ ಹೇಳ್ತೀನಿ ರೀಚಾರ್ಜ್ ಮಾಡಿಸಿ ಅಂತ. ಏನಕ್ಕೆ ಅಂದರೆ ಅವ್ರಿಗೆ ಕೆಲವು ಕಾರ್ಡ್ಸ್ ಇರುತ್ತೆ, ಅದೇನು ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅನಿಸುತ್ತೆ, ಅದರಲ್ಲಿ ರೀಚಾರ್ಜ್ ಅನ್ನೋದು ಮಾಡಿದ್ರೆ ಅವ್ರಿಗೆ ಇಷ್ಟು ಕ್ಯಾಶ್ ಬ್ಯಾಕ್, ಇಷ್ಟು % ಕ್ಯಾಶ್ ಬ್ಯಾಕ್ ಅಂತ ಸಿಗುತ್ತೆ. ಸೊ ನಾನೊಂದು 250 ರೂಪಾಯಿ ರೀಚಾರ್ಜ್ ಮಾಡಿಸ್ತೀನಿ ಅಂದರೆ ಒಂದು 10 ರೂಪಾಯಿನೋ 20 ರೂಪಾಯಿನೋ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಪ್ರತಿ ಸರಿ ಇಷ್ಟು ಬರುತ್ತೆ ಅಂದರೆ ಏನಕ್ಕೆ, 1 ರೂಪಾಯಿ ಬಂದರು ಅಂದರೆ ಏನಕ್ಕೆ ಬಿಡ್ತೀರಾ ಅಲ್ವಾ. ಸೊ ಯಾವಾಗಲೂ ಅಷ್ಟೇ ಕ್ಯಾಶ್ ಬ್ಯಾಕ್ ಆಫರ್ಸ್ನ ನೋಡ್ತಾ ಇರಬೇಕು. ಮತ್ತು ರಿಲಯನ್ಸ್ಗೆ ಹೋಗ್ತೀರಾ, ಡಿಮಾರ್ಟ್ಗೆ ಹೋಗ್ತೀರಾ, ಅಲ್ಲೆಲ್ಲ ಏನು ಗೊತ್ತಾ, ನಮಗೆ ಪಾಯಿಂಟ್ಸ್ ಅಂತ ಸಿಗ್ತಾ ಇರುತ್ತೆ. ಈವನ್ ಫ್ಲಿಪ್ಕಾರ್ಟಲ್ಲೂ ಅಷ್ಟೇ ಪಾಯಿಂಟ್ಸ್ ಅಂತ ಸಿಗ್ತಾ ಇರುತ್ತೆ. ಯಾವಾಗಲೇ ಶಾಪಿಂಗ್ ಮಾಡಿದ್ರು ಆ ಪಾಯಿಂಟ್ಸ್ನ ನಾವು ಎನ್ಕ್ಯಾಶ್ ಮಾಡ್ಕೋಬೋದು. ಯಾವಾಗಲೂ ಅಷ್ಟೇ ಆ ಪಾಯಿಂಟು ನಿಮ್ಮ ನಂಬರ್ಗೆ ಕ್ರೆಡಿಟ್ ಆಗ್ತಾ ಇದೆಯಾ ಅಂತ ನೋಡ್ಕೋಬೇಕು. ಆ ಪಾಯಿಂಟ್ಸಿಂದ ಆ್ಯಕ್ಚುಲಿ ನಿಮಗೆ ಒಂದು ಸತಿ ಓವರಾಲ್ ಪಾಯಿಂಟ್ಸು ಸ್ವಲ್ಪ ಜಾಸ್ತಿ ಆಗಿ ನಮಗೆ ಮನಿ ಎನ್ಕ್ಯಾಶ್ ಮಾಡ್ಕೋಬೋದು. ಒಂದು ಬಿಲ್ಲಲ್ಲಿ ಸ್ವಲ್ಪ ಕಡಿಮೆ ಅನ್ನೋದು ಆಗ್ತಾ ಇರುತ್ತೆ. ಯಾವಾಗಲೂ ಅಷ್ಟೇ ನೆನ್ಪಿಟ್ಕೊಳ್ಳಿ, ಲೈಫಲ್ಲಿ ಎಮರ್ಜೆನ್ಸಿ ಯಾವಾಗ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಎಮರ್ಜೆನ್ಸಿಗೆ ಸೇವ್ ಅನ್ನೋದು ಕರೆಕ್ಟಾಗಿ ಮಾಡ್ತಾ ಇರಬೇಕು. ಇಷ್ಟು ಅಮೌಂಟು ನಮ್ಮದಲ್ಲ ಅಂತ ಎತ್ತಿಟ್ಬಿಟ್ರೆ ಏನೇ ಆಗ್ಬೋದು, ಆಗೋದು ಬೇಡ ಲೈಫಲ್ಲಿ, ಯಾರಿಗೂ ಆಗೋದು ಬೇಡ. ಬಟ್ ಎಷ್ಟೊಂದು ಸತಿ ಆಕ್ಸಿಡೆಂಟ್ಸ್ ಆಗುತ್ತೆ, ಏನೋ ಒಂದು ಆಗ್ತಾನೆ ಇರುತ್ತೆ. ಆ ಎಮರ್ಜೆನ್ಸಿಗೆ ಕೈಯಲ್ಲಿ ದುಡ್ಡಿಲ್ಲ ಅಂದರೆ ದುಡ್ಡು ಎಷ್ಟು ಮ್ಯಾಟ್ರ್ ಆಗುತ್ತೆ. ಸೊ ಆ ಟೈಮಲ್ಲಿ ದುಡ್ಡಿದೆ ಅಂದರೆ ಹೆಂಗೋ ಆ ಸಿಚುವೇಶನ್ಸ್ನ ಹ್ಯಾಂಡ್ಲ್ ಮಾಡ್ಕೋಬೋದು. ಸೊ ಆದಷ್ಟು ಎಮರ್ಜೆನ್ಸಿಗೆ ಅಂತ ಸೇವ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಟಿಪ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಗ್ಯಾಸ್ ಕನ್ಸಪ್ಷನ್ನು. ಸುಮ್ಮನೆ ಎಷ್ಟು ಗ್ಯಾಸ್ ವೇಸ್ಟ್ ಮಾಡ್ತಾ ಇರ್ತೀವಿ ಅಂದರೆ ಕೆಲವು ಸತಿ ಇಟ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಮರ್ತೋಗ್ಬಿಡ್ತೀವಿ. ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇವತ್ತಾನೆ ಹೊಸ ನಮ್ಮದು ಗ್ಯಾಸ್ ಸಿಲಿಂಡ್ರ್ ಬಂತು. ಸುಮ್ಮನೆ ಹಂಗೆ ಅಬ್ಸರ್ವ್ ಮಾಡ್ತಾಯಿದ್ದೆ, 500 ಚಿಲ್ಲರೆ 600 ಹತ್ತತ್ರ ನಮ್ಮದು ಗ್ಯಾಸ್ ಸಿಲಿಂಡ್ರು ಆಯಿತಾ. ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಯಾವಾಗ ಗ್ಯಾಸ್ ಸ್ಟಾರ್ಟ್ ಮಾಡಿದ್ದು, ಯಾವಾಗ ಎಂಡ್ ಮಾಡಿದ್ದು, ಎಷ್ಟು ದಿನ ಬರ್ತಾಯಿದೆ ನಮಗೆ, ಮುಂದಿನ ತಿಂಗಳು ಎಷ್ಟು ದಿನ ಬರ್ತಾಯಿದೆ, ಎಲ್ಲಿ ವೇಸ್ಟೇಜ್ ಆಗ್ತಾಯಿದೆ. ಒಂದು ನಾವು ನೇಚರ್ಗೂ ಸೇವ್ ಮಾಡ್ತಾಯಿದ್ದೀವಿ. ಇದೆಲ್ಲ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂದರೆ ನಮಗೆ ಸಿಗಲ್ಲ, ಎಷ್ಟು ಬೇಕೋ ಅಷ್ಟು LPG ಸಿಗಲ್ಲ ಅದು ಆಯಿತಾ. ಅದಕ್ಕೇ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೋತೀವಿ. ಇನ್ನೊಂದು ನಮ್ಮ ಪಾಕೆಟ್ ಫ್ರೆಂಡ್ಲಿ ಕೂಡ. ಎಷ್ಟು ನೀಡ್ ಇದೆಯೋ ಅಷ್ಟನ್ನು ಮಾತ್ರನೇ ಯೂಸ್ ಮಾಡಿಕೊಂಡ್ರೆ ಇಲ್ಲೂ ಕೂಡ ತುಂಬಾ ಸೇವಿಂಗ್ಸ್ ಅನ್ನೋದು ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಯಾವಾಗಲೂ ಸೇವಿಂಗ್ಸ್ ಗೋಲ್ಸ್ ಅಂತ ಇಟ್ಕೋಬೇಕು. ನೋಡಿ, ನಾನು ವರ್ಷಕ್ಕೆ ಇಷ್ಟು ಸೇವ್ ಮಾಡಲೇಬೇಕು ಅಂತ ಒಂದು ಗುರಿ ಇಟ್ಕೊಂಡ್ರೆ ಸೇವಿಂಗ್ಸ್ ಅನ್ನೋದು ಆಗೋಗುತ್ತೆ ಆಯಿತಾ. ಇಷ್ಟು ಸಾವಿರ, ಇಷ್ಟು ಲಕ್ಷ ನಾವು ಸೇವ್ ಮಾಡಬೇಕು, ಇಷ್ಟು ಸಂಬಳ ಬರ್ತಾಯಿದೆ, ಇಷ್ಟು ಖರ್ಚು ಮಾಡ್ತಾಯಿದ್ದೀವಿ, ಇಷ್ಟು ಸೇವ್ ಮಾಡಿಕೊಳ್ಳೇಬೇಕು ಅಂತ ಒಂದು ಗುರಿ ಇಟ್ಕೊಂಡು ನಡೀತಾ ಇದ್ದರೆ ಯಾವಾಗಲೂ ನಾವೆಷ್ಟು ಸಂಪಾದನೆ ಜಾಸ್ತಿ ಮಾಡ್ಕೋತಾ ಹೋಗ್ತೀವಿ, ಖರ್ಚುಗಳನ್ನ ಜಾಸ್ತಿ ಮಾಡ್ಕೋಬಾರ್ದು, ಸೇವಿಂಗ್ಸ್ನೂ ಜಾಸ್ತಿ ಮಾಡ್ಕೋಬೇಕು. ಮಾಡೋಣ, ಈಗ ನಮ್ಮ ಸಂಬಳ ಒಂದು 50,000 ಬರ್ತಾಯಿದೆ ಅಂದರೆ 50,000ಕ್ಕೆ ನಾವು ಈ ಥರ ಖರ್ಚು ಮಾಡ್ತಾಯಿದ್ದೀವಿ. ಈಗ 60,000 ಜಾಸ್ತಿ ಆಯಿತು ಅಂದರೆ ಇನ್ನೂ ಜಾಸ್ತಿ ಖರ್ಚು ಮಾಡೋದಲ್ಲ, ಜಾಸ್ತಿ ಖರ್ಚು ಮಾಡೋದ್ರ ಜೊತೆ ಸೇವಿಂಗ್ಸು ಜಾಸ್ತಿ ಆಗಬೇಕು. ಸೊ ಯಾವಾಗಲೂ ಅಷ್ಟೇ ಸೇವಿಂಗ್ಸ್ ಗೋಲ್ಸ್ ಅಂತ ಇಟ್ಕೋಬೇಕು. ನೆಕ್ಸ್ಟ್ ಬಂದು ಅನ್ವಾಂಟೆಡ್ ಯೂಸ್ ಮಾಡದೇ ಇರೋವಂಥ ಕೆಲವು ವಸ್ತುಗಳನ್ನ ಸೇಲ್ ಮಾಡೋದು ಇಂಪಾರ್ಟೆಂಟು. ಈಗ OLX ಅದು ಇದು ಇರುತ್ತಲ್ವ, ಏನೋ ಒಂದು TVನೋ, ಕಂಪ್ಯೂಟ್ರೋ, ಓವನ್ನೋ, ಮಿಕ್ಸಿನೋ ಏನೋ ಒಂದು ನೀವು ಯೂಸ್ ಮಾಡ್ತಾ ಇಲ್ಲ, ಒಂದು 6 ತಿಂಗಳಿಂದ 1 ವರ್ಷದಿಂದ ಹಾಗೆ ಬಿದ್ದಿದೆ ಅಂದರೆ ಎಷ್ಟನ್ನ ಬರಲಿ, ಮನೇಲಿ ಬಿದ್ದಿರೋ ಬದಲು ಒಂದು 2,000 3,000ಕ್ಕೆ ಹೋಗುತ್ತೆ ಅಂದರೆ ಅದನ್ನು ಸೇಲ್ ಮಾಡಿ ಫೈನಾನ್ಷಿಯಲ್ ಸೇವಿಂಗ್ಸ್ ಅನ್ನೋದು ಮಾಡ್ಕೋಬೋದು. ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ಕೆಲವು ವಸ್ತುಗಳನ್ನ ನಾನು ಬಲ್ಕಾಗಿ ತೊಗೋತೀನಿ. ಎಂಥ ವಸ್ತುಗಳನ್ನ ಬಲ್ಕು, ಕೆಲವು ಸತಿ ಮೆಟ್ರೋಗೆ ಮತ್ತು ಡಿಮಾರ್ಟಿಗೆ ಹೋಗಿದಾಗ ಶಾಂಪುಗಳು, ಸೋಪ್ಗಳು, ಪೌಡ್ರು, ವಾಷಿಂಗ್ ಪೌಡ್ರುಗಳು ಇಂಥವೆಲ್ಲ, ಮತ್ತು ಎಣ್ಣೆ ಪ್ಯಾಕೆಟು ಒಂದು 5 ಲೀಟ್ರ್ ತೊಗೊಳ್ಳೋವಂಥದ್ದು. ಸೊ ಇಂಥವೆಲ್ಲ ಏನು ಕೆಟ್ಟೋಗಲ್ಲ ಅಂಥ ವಸ್ತುಗಳು, ಅದನ್ನು ಬಲ್ಕಾಗಿ ತೀರಾ ಜಾಸ್ತಿನೂ ಅಲ್ಲ, 1 ತಿಂಗಳು 2 ತಿಂಗಳು 3 ತಿಂಗಳಿಗೆ ಆಗೋಂಗೆ ಜಾಸ್ತಿನೇ ತೊಗೊಂಬಂದ್ಬಿಡ್ತೀನಿ. ಸೊ ಇಲ್ಲಿ ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಆಗ್ತಾ ಇರುತ್ತೆ. ಇದೇನಕ್ಕೆ ಜಾಸ್ತಿ ತೊಗೋತೀನಿ ಅಂದರೆ ನಮಗೆ ಗೊತ್ತದು ಖರ್ಚು ಆಗೇ ಆಗುತ್ತೆ, ನೀಡಿದೆ, ಜಾಸ್ತಿ ತೊಗೊಳ್ಳೋದ್ರಿಂದ ಕೆಟ್ಟೋಗಲ್ಲ, ಯೂಸ್ ಆಗೇ ಆಗುತ್ತೆ ಅಂತ ಒಂದು ಕ್ಲಾರಿಟಿ ಇರುತ್ತಲ್ವ, ಅಂಥದ್ದನ್ನು ಜಾಸ್ತಿ ತೊಗೋತೀನಿ. ಸೊ ಒಂದು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ ನೋಡಿ. ಯಾವಾಗಲೂ ಒಂದು 100% ಸ್ಯಾಲ್ರಿ ಬರ್ತಾಯಿದೆ ಅಂದರೆ 50% ನಮ್ಮ ನೀಡ್ಗೆ, ಇದೆಲ್ಲ ನೀಡ್ ಬಂದು EMI, ಮನೆ ಮೇಂಟೆನೆನ್ಸು, ಮಕ್ಕಳ ಎಜುಕೇಷನ್ನು, ಹೆಲ್ತು, ಇದೆಲ್ಲ ನೀಡು. ಇದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ ನಾವು
ಆಯಿತಾ. ಸೊ ಇಷ್ಟು 50% ಮನೆ ಅವಶ್ಯಕತೆ ಇರೋದಕ್ಕೆಲ್ಲ ಖರ್ಚು ಮಾಡ್ತಾ ಇರಬೇಕು. 20% ವಾಂಟ್ಸು, ಈಗ ಎಲ್ಲಿಗಾನ ಹೋಟ್ಲಿಗೆ ಹೋಗಬೇಕು, ಮೂವಿಗೆ ಹೋಗಬೇಕು, ಅಥವಾ ಬೇರೆ ಏನಾದರೂ ಪಿಜ್ಜಾ ತಿನ್ನಬೇಕು ಅನಿಸುತ್ತೆ, ಒಂದು 20% ಇದನ್ನು ಇಟ್ಕೋಬೋದು. ಒಂದು 50% ಇದನ್ನು ಮಾತ್ರ ಚೇಂಜ್ ಮಾಡೋಕ್ಕಾಗಲ್ಲ. 30% ಸೇವಿಂಗ್ಸ್ ಮಾಡಲೇಬೇಕು. 30% ಸೇವಿಂಗ್ಸ್ ಮಾಡಲೇಬೇಕು. ಇದನ್ನೂ ಚೇಂಜ್ ಮಾಡೋಕ್ಕಾಗಲ್ಲ. ಜಾಸ್ತಿ ಮಾಡ್ಕೋಬೋದು ಬಿಟ್ಟರೆ ಕಡಿಮೆ ಮಾಡ್ಕೋಬಾರ್ದು. ಇದು ಕಡಿಮೆ ಮಾಡ್ಕೋಬೋದು ಬಿಟ್ಟರೆ ಜಾಸ್ತಿ ಮಾಡ್ಕೋಬಾರ್ದು. ಅಂದರೆ 10,000 ನಿಮಗೆ ಬರ್ತಾಯಿದೆ ಅಂದರೆ 5,000 ನಮ್ಮ ನೀಡ್ಸ್ಗೆ, 10,000 ಯಾರಿಗೂ ಬರಲ್ಲ ಈ ಕಾಲದಲ್ಲಿ, ಹೇಳ್ತಾ ಇರೋದು ನಾನು, ಆಯಿತಾ. ಕಂಪೇರ್ ಮಾಡ್ಕೊಳ್ಳಿ. ನಿಮ್ಗೊಂದು 50,000 ಬರ್ತಾಯಿದೆ ಅಂದರೆ ನೀವು ಕಂಪೇರ್ ಮಾಡ್ಕೊಳ್ಳಿ. 50ಅಲ್ಲಿ 25 ಆ ಥರ ಡಿವೈಡ್ ಮಾಡ್ಕೊಳ್ಳಿ. ಸೊ 10,000 ಬರ್ತಾಯಿದೆ ಅಂದರೆ 5,000 ನಮ್ಮ ನೀಡ್ಗೆ, 2,000 ನಮ್ಮ ವಾಂಟ್ಗೆ. ಅಂದರೆ ನಾವು ಇದರಿಂದ ನಾವು ಸ್ವಲ್ಪ ಖುಷಿ ಸಿಗುತ್ತೆ ಅಂತ. ಎಲ್ಲ ತೀರಾ ನಾಲ್ಗೆಲ್ಲ ಕಟ್ಟಿಟ್ಟು ನಾವು ಜೀವನ ಮಾಡೋಕ್ಕಾಗಲ್ಲ. ಬೇಕಾಗುತ್ತೆ, ತಿಂಗಳಿಗೆ ಇಷ್ಟು ಬೇಕಾಗುತ್ತೆ, ಹೇಳ್ತಿರೋದು ನಾನು, ಆಯಿತಾ. ಸೊ ಬಂದು ಇದು ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಳಿ, ಇದನ್ನು ಬೇಕಾದ್ರೆ 5% ಮಾಡ್ಕೊಳ್ಳಿ. ನಿಮಗೆ ಸೇವಿಂಗ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಇಲ್ಲಿ 45% ಆಗುತ್ತೆ. ಎಷ್ಟು ಸೇವಿಂಗ್ಸ್ ಆಗುತ್ತೆ ಯೋಚನೆ ಮಾಡ್ಕೊಳ್ಳಿ. ಕೆಲವು ಸತಿ ನೀಡೇ ಜಾಸ್ತಿ ಆಗೋಗುತ್ತೆ. ಒಂದು ಸತಿ ಏನಾದರೂ ಹುಷಾರಿಲ್ಲ ಅಂದರೆ ಕೆಲವು ಸತಿ ಏನೂ ಮಾಡೋಕ್ಕಾಗಲ್ಲ, ಒಂದು 23,000 ಇಲ್ಲೇ ಹೊರ್ಟೋಗುತ್ತೆ. ಸೊ ಯಾವಾಗ್ಲೂ ಮಂತ್ಲಿ ಖರ್ಚು ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ವಾಂಟ್ಸ್ನ ಕಡಿಮೆ ಮಾಡ್ಕೊಳ್ಳಿ. ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕಡಿಮೆ ಮಾಡಿಕೊಂಡು ನೀಡ್ಗೆ ಸ್ಪೆಂಡ್ ಮಾಡಿ, ಇಲ್ಲಾಂದರೆ ಸೇವಿಂಗ್ಸ್ಗೆ ಸ್ಪೆಂಡ್ ಮಾಡಿ. ಸೊ 10,000ದಲ್ಲಿ 5,000 ಅವಶ್ಯಕತೆ ಇರೋದಕ್ಕೆ, 2,000 ನಮ್ಮ ಖುಷಿಗೆ, 3,000 ಸೇವಿಂಗ್ಸು. ಅಂದರೆ 10,000 ಬಂದ್ರೂ ನಾವು 36,000 ಸೇವ್ ಮಾಡ್ಬೋದು ವರ್ಷಕ್ಕೆ. ಸೊ ಯೋಚನೆ ಮಾಡ್ಕೊಳ್ಳಿ, ಇಲ್ಲಿ ಸಂಬಳ ಜಾಸ್ತಿ ಆದರೆ ಎಷ್ಟು ಸೇವ್ ಮಾಡ್ಕೋಬೋದು ಅಂತ. ಇದಿಷ್ಟೇ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಫ್ರೆಂಡ್ಸ್, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಯಾಕೆಂದರೆ ಸಂಸಾರ ಹೀಗೆ ನಡಿಬೇಕು, ಫ್ಯಾಮಿಲಿ ಹೀಗೆ ಲೀಡ್ ಮಾಡಬೇಕು ಅಂತ ಯಾರೂ ಜನರಲೈಸ್ ಮಾಡೋಕ್ಕಾಗಲ್ಲ. ಈಗ ಮಕ್ಳಿಗೆ ಹುಷಾರಿರಲ್ಲ, ನಮಗೆ ಹುಷಾರಿರಲ್ಲ, ಫೀಸೇ ಜಾಸ್ತಿ ಆಯಿತು, ತರಕಾರಿ ಬೆಲೆನೇ ಜಾಸ್ತಿ ಆಯಿತು, ಹೀಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ನಾನು ಈ ವಿಡಿಯೋ ಮಾಡಿರೋ ಇಂಟೆನ್ಷನ್ ಬಂದ್ಬಿಟ್ಟು ಆದಷ್ಟು ಅನಾವಶ್ಯಕವಾಗಿ ಖರ್ಚುಗಳನ್ನ ಕಡಿಮೆ ಮಾಡಿಕೊಂಡು ನೀಡಿದೆ ಅನ್ನೋದಕ್ಕೆ ಖರ್ಚನ್ನ ಮಾಡ್ಕೋತಾ ಇದ್ದರೆ ಮುಂದೆ ಒಳ್ಳೆ ಸಿಚುವೇಶನ್. ಈಗ ನಾವು ಅನಾವಶ್ಯಕವಾಗಿಯೇ ಖರ್ಚು ಜಾಸ್ತಿ ಮಾಡ್ಕೊತಾ ಇದ್ದರೆ ಮುಂದೆ ಅವಶ್ಯಕತೆ ಇರೋದಕ್ಕೂ ದುಡ್ಡಿರಲ್ಲ, ಆ ಲೆವೆಲ್ಗೆ ಆಗೋಗುತ್ತೆ. ಸೊ ಆದಷ್ಟು ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾವು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಅಚ್ಚುಕಟ್ಟಾಗಿ ಖುಷಿಯಾಗೇ ಇರ್ಬೋದು. ನಾವು ಅನ್ಕೋತೀವಿ ಇದೆಲ್ಲ ಕಷ್ಟ ಅಂತ, ಏನೂ ಕಷ್ಟ ಇಲ್ಲ. ಆರಾಮಾಗಿ ಲೈಫ್ನ ಲೀಡ್ ಮಾಡ್ಕೋಬೋದು. ನಮಗೆ ಯಾವುದೇ ಆದರೂ ಸ್ಟಾರ್ಟಿಂಗ್ ಕಷ್ಟನೇ, ಅಭ್ಯಾಸ ಆಗಿದ ತಕ್ಷಣ ಯಾವುದನ್ನು ಲೈಫ್ನ ಲೀಡ್ ಮಾಡ್ಕೋಬೋದು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇದೆಲ್ಲ ನನ್ನ ಸೆಲ್ಫ್ ಅನುಭವ. ನಾನು ಕಲ್ತ್ಕೊಂಡಿದ್ದೀನಿ, ಕೆಲವೆಲ್ಲ ನಮ್ಮ ಹಸ್ಬೆಂಡ್ ಕಲಿಸ್ಕೊಂಡಿದ್ದಾರೆ. ಸೊ ಇಬ್ಬರೂ ಸೇರಿ ಕರೆಕ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾಯಿದ್ರೆ ತುಂಬ ಸೇವಿಂಗ್ಸ್ ಮಾಡ್ಕೋಬೋದು. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.